ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಭಾಳ ಈಸಿಯಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿ ಕೂಡ ಇರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ ನಾನು 2 ಎಗ್ಗಿಗೆ ಮಾತ್ರ ತೊಗೊಂಡಿದ್ದೀನಿ. ಅದು 2 ಎಗ್ಗಿಗೆ 2 ಆನಿಯನ್ ಮೀಡಿಯಮ್ ಸೈಜ್ದು ಅದನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ, ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆದೇ ಟೇಸ್ಟೇ ಬೇರೆ ಬರುತ್ತೆ. ನೀವು ಮಾಮೂಲಿ ಮನೇಲಿ ಉಪಯೋಗಿಸೋಂಥ ಎಣ್ಣೆನ ಹಾಕ್ಬೋದು. ಚೆನ್ನಾಗಿ ಈರುಳ್ಳಿ ಬಾಡಬೇಕು. ಆ ಎಣ್ಣೆಯಲ್ಲಿ ಬಾಡಿದ ಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಫ್ಲೇಮ್ ಸಿಮ್ಮಲ್ಲೇ ಇರಲಿ. ಇಟ್ಕೊಂಡು ಅದನ್ನು ಹಾಗೆಯೇ ಬಾಡಿಸ್ತಾ ಇರಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪು ಒಂದು 4-5 ಎಲೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಬಾಡ್ತಾ ಇರಲಿ. ಇದು ಚೆನ್ನಾಗಿ ಬಾಡೋ ಟೈಮಲ್ಲಿ ಇದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ. ಆಗ ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು, ಪೆಪ್ಪರ್ ಪೌಡರು, ಆಮೇಲೆ ಜೀರಾ ಪೌಡರ್, ಇದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು. ಅದಾದಮೇಲೆ ಅರ್ಧ ಚಮಚ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಬರುವಾಗ ನಾನು 2 ಮೊಟ್ಟೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅದಾದಮೇಲೆ 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 2 ನಿಮಿಷ ಮುಚ್ಚಿಡಿ. ಅದಾದಮೇಲೆ ಮತ್ತೆ ತೆಗೆದು ನೋಡುವಾಗ ಅದು ಚೆನ್ನಾಗಿ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಈ ಸಮಯದಲ್ಲಿ ಮುಚ್ಚಿಟ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿರುತ್ತೆ. ಆಗ ಒಂಚೂರು ಉಪ್ಪು ಹಾಕ್ಕೊಡಿ. ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಡಿ. ಈಗ ರೆಡಿ ಆಗ್ತಾಯಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟು ಹಾಕಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಭಾಳ ಟೇಸ್ಟಿಯಾಗಿರುತ್ತೆ, ಈಸಿ ಇದು. ಇದನ್ನು ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.